ಸ್ವರ್ಗ ಗುರು. ಏನು ಚೇಂಜ್ ಮಾಡ್ತೀರಾ ಇದು? ಹಿಂಗೆ ಬಂದಿತ್ತಾ ಗಾಡೀಲಿ? ಗಾಡಿ ಮೇಲೆ ಏನೋ ಅಂತಾರಲ್ಲ ಒಬ್ರು, ಇನ್ಸ್ಟಾಗ್ರಾಮ್ ನೇಮ್ ಹಾಕ್ಸ್ಬಿಟ್ಟಿದ್ದೀರಾ ಇಲ್ಲಿ. ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರೆಲ್ಲರೂ ನೋಡಿದ್ರೆ ನೇಣಾಕಂತ ಸತ್ತಾಗ್ಬಿಡ್ತಾರೆ ಇದನ್ನ. ಅಮ್ಮಿ ಸುಮ್ಕಿದ್ ಬಿಟ್ರೆ ಈ ಮನುಷ್ಯ ನಮ್ಮನ್ನ ಸುಮ್ಮನೆ ಬಿಡಕ್ಕಿಲ್ಲ. ನಾನು ಏನ್ ಹಾಕೊಳ್ತಾರೆ ನಾಟಕ ಮಾಡ್ತೀನಿ, ನೀನ್ ಬಾಯಿ ಬಿಡ್ಕೊಂಡು ಊನವ್ರನ್ನೆಲ್ಲ ಸೇರಿಸ್ಬಿಡು. ನಂಬರ್ ಪ್ಲೇಟೇ ತೆಗೆದ್ಬಿಟ್ಟಿದ್ದೀರಾ ಗಾಡಿಗೆ. ಪಲ್ಸರ್ NS 200 ಮಿಡಲ್ ಕ್ಲಾಸ್ ಹುಡುಗರದೆಲ್ಲ ಡ್ರೀಮ್ ಅಂತ ಹೇಳ್ಬೋದು ಈ ಗಾಡಿ. ಸ್ವರ್ಗ ಗುರು. ಇಂಥ ಗಾಡಿನೆಲ್ಲ ಓಡಿಸಿಲ್ದೆ ಅದು ಹೆಂಗರು ಇರ್ತಾರೆ ಹುಡುಗರು. ಇದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದ್ದಾರೆ ಗುರು. ಈ ಗಾಡೀಲಿ ಬಂದು ಅಲೋಜಿನ್ ಇಂಡಿಕೇಟರ್ ಕೊಟ್ಟಿರ್ತಾರೆ, ಹಾಗೆ ಅಲೋಜಿನ್ ಹೆಡ್ಲೈಟ್ ಕೂಡ ಅಲೋಜಿನಲ್ಲೇ ಬರುತ್ತೆ. ಹುಚ್ಚಿಡ್ಬಿಟ್ಟಿತ್ತು ಗಾಡಿ ಮೇಲೆ. ಹಾಂ, ತಗೋಬೇಕಾದ್ರೆ ಇದ್ದಿದ್ದು ಖುಷಿ ಹಾಂ, ನೆಕ್ಸ್ಟ್ ಲೆವೆಲ್ ಅನ್ಕೋಬ್ರ. ಹೌದಾ? ಈ ಗಾಡಿ ಮೇಲೆ ಏನೋ ಅಂತಾರಲ್ಲ ಒಬ್ರು. ಮೊದಲೆಲ್ಲ ಈ ಗಾಡೀಲಿ ಬ್ರೇಕಿಂಗ್ ಸಿಸ್ಟಮ್ ಬಂದು ಬೈಬ್ರೆ ಬ್ರೇಕಿಂಗ್ ಬರೋದು, ಇವಾಗ ಗ್ರೈಮೆಕಾ ಬ್ರೇಕಿಂಗ್ ಅಂತ ಕೊಟ್ಟೇನೆ. ಇದು ಯಾವ ಥರ ಪರ್ಫಾರ್ಮ್ ಮಾಡ್ತೀವಿ ಏನೋ ಗೊತ್ತಿಲ್ಲ, ನೋಡೋಣ ಓಡಿಸ್ತೋಣ ಗಾಡಿ. ಆಮೇಲೆ ಮಿಡಲ್ ಕ್ಲಾಸ್ ಹುಡುಗರು ಏನಕ್ಕೆ NS ತಗೊಂತಾರಂತ ಇವಾಗ ಗೊತ್ತಾಯ್ತು ನನಗೆ. ಸೀಟ್ ಕಂಫರ್ಟಬಲ್ ಮಾತ್ರ ಸಾಕಾಗಿದೆ. ಒಂದು ಸ್ಕ್ರಾಚ್ ಆದರೆ ಜೀವನ ಕುತ್ಕೊಳ್ಳಿ ನೋಡೋಣ ಹೆಂಗೆ ಕಾಣ್ತೀರಾ ಈ ಗಾಡಿ ಮೇಲೆ. ಇನ್ಸ್ಟಾಗ್ರಾಮ್ ನೇಮ್ ಹಾಕ್ಸ್ಬಿಟ್ಟಿದ್ದೀರಾ ಇಲ್ಲಿ. ನಿಮ್ದೇನೆ ಇದು NS ಕನ್ನಡಿಗ KA 15. ಏನು ಫ್ಯೂಚರಲ್ಲಿ ನೀವು ಇದ್ದೀರಾ ಬ್ಲಾಗ್ ಎಲ್ಲ ಮಾಡ್ಬೇಕಂತ? ಹಾಂ, ಆ ಕಡೆ ಕಳಿತೀರ ಹಂಗಾರೆ ನೀವು. ವಾ, ಬುಲೆಟ್. ಹಾಯ್, ಏನೋ ಇದು? ರಾಯಲ್ ಎನ್ಫೀಲ್ಡ್ ಹೋಗಿ ರಾಯಲ್ ಚಿರು ಅಂತ ಆಗ್ಬಿಟ್ಟಿದೆ. ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರೆಲ್ಲರೂ ನೋಡಿದ್ರೆ ನೇಣಾಕಂತ ಸತ್ತಾಗ್ಬಿಡ್ತಾರೆ ಇದನ್ನ. ಹಾಂ, ಹಂಗಂತೀರಾ? ಏನು ಡೈಲಾಗ್ ಬ್ರೋ ಅದು. ಎಷ್ಟು ವರ್ಷ ಆಯ್ತು ಗಾಡಿ ತೊಗೊಂಡು ನೀವು? ಹೌದಾ? ಫಸ್ಟ್ ಗೇರಲ್ಲಿ ನುಗ್ತಿತ್ತು ನೋಡಿ ಗಾಡಿ, ಇವಾಗ ಮೇಲೆ ಎದ್ಬಿಡ್ತಿತ್ತು ಆ ಥರ. ಹಾಗೆ ಸ್ಟಾರಿ ಗಾರ್ಡ್ ಬರುತ್ತೆ, ಫುಟ್ ರೆಸ್ಟ್ ಬರುತ್ತೆ. ನಂಬರ್ ಪ್ಲೇಟೇ ತೆಗೆದ್ಬಿಟ್ಟಿದ್ದಾರೆ ಗಾಡಿಗೆ, ಪೊಲೀಸ್ ಹಿಡಿಬಾರ್ದು ಅಂತ. ನಮಗೆಲ್ಲ ಗೊತ್ತಾಗೋಯ್ತು. ಈ ಫ್ರೇಮ್ ಏನಿದೆ ಪೆರಿಮೀಟರ್ ಫ್ರೇಮು, ಇದರಿಂದ ಗಾಡಿ ಸಿಕ್ಕಾಪಟ್ಟೆ ಸ್ಟೇಬಲ್ ಅನ್ನಿಲ್ಲತ್ತೆ. ಸಸ್ಪೆನ್ಷನ್ಸ್ ಮಾತ್ರ ಸಖತ್ತಾಗಿ ವರ್ಕ್ ಆಗ್ತಾ ಇದೆ ಗುರು. ಇನ್ನೊಂದು ಏನಂದರೆ, ಅವಾಗ ಈ ಗಾಡೀಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಡೋರು. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದ್ದಾಗ ಬೌನ್ಸು ಮತ್ತು ವಾಬಲ್ ಆಗ್ತಾ ಇತ್ತು. ಇವಾಗ ಅದೆಲ್ಲ ಇಲ್ಲ, ತೆಗೆದುಬಿಟ್ಟವ್ರೆ. ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು ಗಾಡಿನ. ಇವಾಗ ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಒಂದು ಒಳ್ಳೆ ಅಪ್ಡೇಟ್ ಅಂತ ಈ ಗಾಡೀಲಿ ಕೊಟ್ಟಿದ್ದಾರೆ ಅಂದರೆ, ಇದೇನು ನೋಡ್ತಾ ಇದ್ದಾರೆ, ಅಪ್ಸ್ ಆ್ಯಂಡ್ ಡೌನ್ಸು 33 mm ಫಾಕ್ಸ್ ಕೊಟ್ಟಿದ್ದಾನೆ. ಇದು ಬ್ಯಾಕ್ ಸೈಡಲ್ಲಿ ಬಂದು ಮೋನೋಶಾಕ್ಸ್ ಕೊಟ್ಟಿದ್ದಾನೆ. ಈ ಅಪ್ಡೇಟ್ನ ಇವರು 2013 ಕೊಡ್ಬೋದಿತ್ತು. ಬಟ್ ಏನು ಮಾಡಿದ್ರು ಅಂದರೆ, ಡ್ಯೂಕ್ 200 ಇದೆಯಲ್ಲ, ಆ ಗಾಡಿ ಅವಾಗ ಮಾರ್ಕೆಟಲ್ಲಿತ್ತು. ಅದನ್ನು ಸಖತ್ತಾಗಿ ಮಾರ್ಕೆಟಿಂಗ್ ಮಾಡಿ ಮಾರ್ಕೆಟಲ್ಲಿ ಒಂದು ಒಳ್ಳೆ ಅವಳಿ ಮಾಡಿ ಈಗ ಬಿಟ್ಟಿದ್ದಾರೆ. ಆ ಗಾಡಿ ತೊಗೊಳಕ್ಕಾಗಲ್ಲ ಅಂತ ಇರ್ತಾರಲ್ಲ ಪಾಪ, ಅಂಥವ್ರಿಗೆ ಈ ಗಾಡಿ ಬಿಟ್ಟಿದ್ದಾರೆ. ಬಾಂಬಾಗಿ ಬಿಟ್ಟಿದ್ದಾರೆ ಮಾತ್ರ. ಮಾರ್ಕೆಟಿಂಗ್ ಅಂದರೆ ಏನು ಅಂತ ಬಜಾಜ್ ಅವ್ರು ನೋಡಿ ಕಲಿಬೇಕು. ಇಂಜಿನ್ ಬಂದು 199cc 24 bhp DTSI ಫ್ಯೂಲ್ ಇಂಜೆಕ್ಷನ್ ಮೋಟರ್ ಕೊಟ್ಟಿದ್ದಾನೆ. ಈ ಗಾಡಿಗಿಂತ ಗುರು ಇಂಜಿನ್ನು BS3 ಇಂಜಿನ್ ಬಾಂಬಾಗಿತ್ತು ಮಾತ್ರ. ಇನ್ನೊಂದು ಗುರು ಮೇಯ್ನಾಗೆ ಈ ಗಾಡಿಗೆ ಸೆಂಟ್ರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ ನೋಡಿ. ನಮ್ಮದೆಲ್ಲ ಎಕ್ಸ್ಪಲ್ಸ್ 200ಗೆ ಸೆಂಟ್ರ್ ಸ್ಟ್ಯಾಂಡೇ ಕೊಟ್ಟಿಲ್ಲ. ನಾವೆಲ್ಲರೂ ಗಾಡಿಗಳಿಗೆ ಲೂಬ್ ಹಾಕ್ಸ್ಬೇಕು ಅಂದರೆ ತಿಣ್ಕಾಡಬೇಕು. ಇನ್ನು ಮೀಟ್ರು ಬಂದರೆ ನಾರ್ಮಲಾಗಿ ನ್ಯೂಟ್ರಲ್ ಆಗೋದು ಲೈಟ್ಸ್ ತೋರಿಸ್ತಾ ಇದೆ. ಬಿಟ್ಟರೆ ನಿಮಗೆ ಇಲ್ಲಿ ಸ್ಪೀಡ್ ಎಷ್ಟು ಹೋಗುತ್ತೆ ಅದನ್ನು ತೋರಿಸುತ್ತೆ. ಪೆಟ್ರೋಲಿನ ತೋರಿಸ್ತಾ ಇದೆ. ಗೇರು, ಕಿಲೋಮೀಟ್ರು, ಎಷ್ಟು ಕಿಲೋಮೀಟ್ರ್ ಆಗಿದೆ, ಟೈಮಿಂಗ್ಸ್, ಇದಿಷ್ಟು ಮೀಟ್ರಲ್ಲಿ ಬರುತ್ತೆ. ಅಬೋ 100 ಹೋದಾಗ ಈ RPM ಲಿಮಿಟ್ ಅಂತ ಇದೆಯಲ್ಲ, ಆ ಲೈಟ್ ಆನ್ ಆಗುತ್ತೆ. ಬ್ರೋ, ಚಾರ್ಜಿಂಗ್ ಇಂದ ಕೊಟ್ಟಿಲ್ವಾ ಇದರಲ್ಲಿ? ಚಾರ್ಜಿಂಗ್ ಪೋರ್ಟ್ ಇಲ್ಲ ಬ್ರೋ. ಎಷ್ಟೋ ಮಿಡಲ್ ಕ್ಲಾಸ್ ಹುಡುಗರು ಲೈಫಲ್ಲೇ ತೊಗೊಬೇಕಂತ ಇರೋದು ಒನ್ ಆ್ಯಂಡ್ ಓನ್ಲಿ ಡ್ರೀಮ್ ಇದೆ NS 200. ಗೇರ್ ಶಿಫ್ಟಿಂಗ್ ಮಾತ್ರ ಸಖತ್ತಾಗಿ ಕೊಟ್ಟಿದ್ದಾನೆ ಗುರು. ಏನಾರು ಹೇಳು, ಗೇರ್ ಶಿಫ್ಟಿಂಗಿಗೆ ದುಡ್ಡು ಕೊಡ್ಬೇಕು ನೀವು ಈ ಗಾಡಿಗೆ ಇಷ್ಟಕೊಂಡು. NS 200ಗೆ 6 ಗೇರ್ ಕೊಟ್ಟವನು ಗುರು. ನಮ್ಮ ಎಕ್ಸ್ಪಲ್ಸಿಗೂ ಕೂಡ ಅಷ್ಟು ಕೊಟ್ಟಿಲ್ಲ, 5 ಗೇರ್ ಲಾಸ್ಟ್. ಕಂಫರ್ಟಬಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಹೆಂಗಾರು ಹೊಡಿ ಗಾಡಿ, ಆಟ ಆಡ್ಕೊಂಡು ಹೊಡೆದು ಬಿಡ್ಬೋದು ಮಾತ್ರ ಗಾಡಿನ. ನಿಮಗೆ ಸೇಮ್ ಲುಕ್ ಬೇಕು ಬಟ್ ಬಜೆಟಲ್ಲಿ ಕಮ್ಮಿ ಬೇಕು ಅಂದರೆ ಒಂದು ಕೆಲಸ ಮಾಡಿ, NS 160 ತೊಗೊಂಬಿಡಿ. ಗಾಡಿ ಸೇಮ್ ಲುಕ್ ಬರುತ್ತೆ. ಬಟ್ ಏನಂದರೆ
CC ಕಮ್ಮಿ, ಮೈಲೇಜ್ ಜಾಸ್ತಿ. ಬ್ರೋ ಹಾಂ, ನಿಮಗೇನು ಅನ್ನಿಸ್ತು ಈ ಗಾಡಿ ತೊಗೊಂಡು? ಏನು ನನಗೆ ಗಾಡಿ ಮೇಲೆ ಏನು ಅನ್ಸೋದು ಬಿಡೋದು ಗೊತ್ತಿಲ್ರಿ. ಯಾರು ಏನು ಹೇಳ್ತಾರೆ ಅಂತ ಕೇಳೇ ಇಲ್ಲ. ನೀವು ಅಂದರೆ ಫ್ಯೂಚರ್ಸ್ ನೋಡಿ ತೊಗೊಂಡಿಲ್ಲ ಗಾಡಿ? ಏನೂ ನೋಡಿಲ್ಲ ಬ್ರೋ. ನಾನು ಗಾಡಿ ಫಸ್ಟ್ ನೋಡಿದಾಗಲೇ ಅದ್ರ ಓಡ್ಸಾಗ ನೋಡಿದಾಗಲೇ ನನಗೊಂಥರ ತಲೆಗೆ ಹೋಗ್ಬಿಡ್ತು, ಇದೇ ಗಾಡಿ ನನಗೆ ಫಿಕ್ಸು ಅಂತ. ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟ್ರ್ ಇದೆ. ಶೋರೂಮಲ್ಲಿ ಹೇಳ್ತಾರೆ ಹೆಚ್ಚು ಕಮ್ಮಿ ಒಂದು 40 ಕಿಲೋಮೀಟ್ರ್ ಬರುತ್ತೆ ಮೈಲೇಜ್ ಅಂತ. ನನಗೆ ಅನ್ಸೋ ಪ್ರಕಾರ 30-35 ಲಾಸ್ಟ್ ಇದೆ ಏನಿದ್ರು ಮೈಲೇಜು. ಗ್ರೌಂಡ್ ಕ್ಲಿಯರೆನ್ಸು ಸಾಕಾಗಿದೆ. ಯಾವುದು ಅಂಶ ಏನು ದೊಡ್ಡ ಅಂಶ ಯಾವುದು ತಾಗ್ತಾ ಇಲ್ಲ ಕೆಳಗಡೆ. ನೀವು ಯಾಕೆ ಈ ಥರದ್ದು ಒಂದು ಗಾಡಿ ಮಾರೋದಂತ ತೊಗೊಂಬಾರ್ದು NS 200? ಏನು ಚೇಂಜ್ ಮಾಡ್ಸಿರ ಇದು? ಹಿಂಗೆ ಬಂದಿತ್ತಾ ಗಾಡೀಲಿ? ಶೇಕ್ ಆಗಬಾರ್ದು ಅಂತ, ವಾಬಲ್ ಆಗಬಾರ್ದು ಅಂತನಾ? ಹಾಂ, ನೀವು ಎಷ್ಟೇ ಹೇಳಿ, ನೀವು ಪಾಸಿಟಿವ್ ಆಗಾರು ಹೇಳಿ, ನೆಗೆಟಿವ್ ಆಗಾರು ಹೇಳಿ, ಮಿಡಲ್ ಕ್ಲಾಸ್ ಹುಡುಗರು ಒಂದು ಸಲ NS 200 ತೊಗೊಬೇಕು ಅಂತ ನಿಂತರೆ ರಿವ್ಯೂಗಳೇ ನೋಡಲ್ಲ ಅವರು. NS ಅಂದಮೇಲೆ NS ಅಷ್ಟೇ, ಅದೊಂದು ಬೇಕು ಅಂತ ಕೂತ್ಬಿಟ್ರೆ ಬೇರೆ ಗಾಡಿಗಳ ಬಗ್ಗೆ ಅವ್ರ ತಲೆನೇ ಕೆಡ್ಸ್ಕೊಳಲ್ಲ. ಏನಂತೀರಾ? ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಬೈಕ್.